ಬಿಟ್ಕೊಳ್ಬೇಕು. ಅವರೇ ಹೇಳ್ಬಿಟ್ಟರು, ನಾವು 5 ವರ್ಷ ಕೊಟ್ಟದ್ದು 87 ಬಸ್. ಅವ್ರು ಹೇಳಿದ್ದು, ನಾನು ಹೇಳಿದ್ದೆ. ಈಗ ನೀವು ಬಂದ ಮೇಲೆ 175 ಬಸ್ ಕೊಟ್ಟಿದ್ರಿ. 85 ಬಸ್ ಇಲ್ಲಿ 125 ಪತ್ರಿಕೆಯೇ ಅದೇ ಅವ್ರದ್ದು. ಹೋಗಬೇಡಿ ಅಂದ್ರೆ ಎಲ್ಲ ನಿಮ್ಮ ಹಾಕ್ಬಿಟ್ಟು ಅವ್ರ ಯೋಗ್ಯತೆ ನೋಡ್ಕೊಂಡು ಬರೀಬೇಕಲ್ಲ. ಕಡೆಗೆ ನಾನು ಯಾರಿಗಾದ್ರೂ ಒಬ್ರಿಗೆ ಬೈದ್ ಬಿಟ್ರೆ ಎಲ್ಲರೂ ತಾರಿಸ್ಕೊಳ್ತಾರೆ, ಪತ್ರಿಕೆಯವ್ರಿಗೆ ಬೈದ್ರು ಅಂತ ಹೇಳ್ತಾರೆ. ನಾವು ಈ ಕಡೆ ಪತ್ರಿಕೆಯವ್ರಿಗೆ ಬೈಬೇಕು, ರಾಜಕಾರಣಿಗಳಿಗೆ ಬೈಬೇಕು, ಅಧಿಕಾರಿಗಳಿಗೆ ಬೈಬೇಕು. ಅವ್ರದ್ದೇ ಪತ್ರಿಕೆ ಇದೆ. ಪತ್ರಿಕೆ ಈಗ ಯಾರಾದ್ರೂ ಒಂದು ಇದ್ರೆ ಅದಕ್ಕೆ ನಾವು ಲೈಸನ್ ಅಂತ ಹೇಳಿ ಪತ್ರಿಕೆ ನನ್ನದೇನಿರ್ತದೆ ವೆರಿ ಲೈಸನ್ ಇರ್ತದೆ. ಪರ್ಮಿಷನ್ ಕೂಡ ಕಾರವಾರದ್ದು ಭಟ್ಕಳದ್ದು ಎಲ್ಲದು ಯಾವ್ಯಾವ ಪತ್ರಿಕೆ ನೋಡ್ರಿ. ಅಲ್ಲ ರೀ, ಕೊಡಪ್ಪ ಇದೇ ಇಲ್ಲ ಅಂದ್ರೆ ನಡೆಸ್ಲಿಕ್ಕೆ ಅಧಿಕಾರ ಉಂಟಾ? ಅದು ಕೊಡಿ ಅಂದ್ರೆ ಅವ್ರಿಗೆ ಮತ್ತೆ ಏನಾದ್ರು ಮಾಡುವ ಪತ್ರಿಕೆ ಜಾಸ್ತಿ ಆಗಲಿ. ಇವತ್ತೇ ಕಳಿಸಿ, ಇವತ್ತದನ್ನು ಮಧ್ಯಾಹ್ನ ಡಿಸಿ ಎಲೆಕ್ಷನ್ ತಗೊಳ್ಳಿ. ಸುಮ್ಮನೆ ಏನೇನೋ ಮಾಡ್ಕೊಂಡು ಈಗ ಬಸ್ ಅವರು ಸರಿ ಇಲ್ಲ ಅಂತ ಹೇಳಿ ನಾವು ಹೆಂಗೆ ಹೇಳ್ಬೇಕಾಯ್ತು? ಅಂದ್ರೆ ಭಟ್ಕಳದವರು ಭಟ್ಕಳಲ್ಲ ಯಾವ ಶಿಕ್ಷಣ ನೀವೇನಾದ್ರೂ ಮಾತಾಡಿದ್ರೆ ನಾಳೆ ಭೀಮಣ್ಣಲ್ಲಿ ಬರುತ್ತಾನೆ. ನೀವು ಹಚ್ಚಲಿಕ್ಕೆ ಕೊಡಪ್ಪ ಇವತ್ತು ಅನ್ನ ತಗೊಂಡು ಎಲ್ಲ ಬಸ್ ಇದು ಏನು ರೂಟ್ ಸ್ಟಾರ್ಟ್ ಮಾಡಿದ್ವಿ. ಕೆಲವು ಬೆಂಗಳೂರು ಬಸ್ವರೆಗೂ ಬಂದ್ ಮಾಡಿಟ್ಟಿದ್ರು. ಹೊಸ ಬಸ್ ಅಂತ ಕೇಳ್ತಿದ್ವಿ. ಹೊಸ ಬಸ್ ಬಂದಿದೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಯ್ತಾ? ಹೇಳಿ ಮುಗಿಸಿ ಮಾರ್ಕ್ ಒಳಗಡೆ ಬಸ್ ಬರ್ತದ್ರಿ, ಹೊಸ ಬಸ್ ಹೇಳ್ಬೇಕ್ರಿ ನೀವು. ನಾವು ಕೇಳೋರು ಇದ್ರೆ ಮಾತ್ರ ಇದೆಲ್ಲ ಇಲ್ಲಂದ್ರೆ ಇಲ್ಲ ಮರ್ತೋಗ್ಬಿಡ್ತದೆ. ಸ್ಲಿಪ್ಪರ್ AC ಬಸ್ ಕೇಳಿದೀವಿ, ಹಾಗೆ ಮಾಮೂಲಿ ಬಸ್ ಅದನ್ನು ಕೊಡ್ಲಿಕ್ಕೆ ರೆಡಿ ಇದೆ, ನಾನು ಬೇಡ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಬಸ್ ಇದೆ, ಡ್ರೈವರ್ ಇಲ್ಲ. ಈಗ ನಾವು ಮತ್ತೆ ಪುನಃ ಏನು ಹೊರಗುತ್ತಿಗೆ ಆಧಾರದ ಮೇಲೆ ಈಗ ಎಲ್ಲ ಡ್ರೈವರನ್ನು ತಗೊಳ್ತಾ ಇದ್ದೀವಿ. ನೀವು ಬೇಕಾದ್ರೆ ತಿಳ್ಕೊಳ್ಳಿ ಎಷ್ಟು ಡ್ರೈವರ್ ತಗೊಂಡ್ರು ಏನು ಅನ್ನೋದು ಬೇಕಾದ್ರೆ ನಾನು ಡೀಟೇಲ್ಸ್ ಬೇಕಾದ್ರೆ ಕೊಡ್ತೇನೆ ಅಂತ ಪರಿಸ್ಥಿತಿ.